ನಾನು ಇದನ್ನು ಚಿತ್ರಾನ್ನ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜಿಗೆ ಒಂದು 15-20 ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2-3 ಕಡ್ಡಿ ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ 1-2 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು ಮತ್ತು ಒಗ್ಗರಣೆಗೆ ಕಡಲೆಕಾಯಿ ಬೀಜ ಫ್ರೈ ಇಟ್ಕೊಳ್ಳೋಣ. ಮತ್ತು 3 ಸ್ಪೂನು ಪುಡಿ, ಒಂದು ಅರ್ಧ ಸ್ಪೂನು ಅರಿಶಿನ, 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪೆಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ ನೋಡಿ, ಕಾಯ್ದಿದೆ. ನೀವು ಈಗ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆಯಲ್ವ, ಈಗ ಮಕ್ಳುಗಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಬೆಳಗ್ಗೆ ಎದ್ದು 7 ಗಂಟೆ 7:30 ಇವಾಗ ಕ್ಲಾಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಅಷ್ಟೊತ್ತಿಗೆ ತಕ್ಷಣ ಮಾಡೋಕ್ಕಾಗಲ್ಲ. ಈ ಥರ ಮಾಡಿ ಇಟ್ಕೊಂಬಿಟ್ರೆ ಚಿತ್ರಾನ್ನ ಗೊಜ್ಜನ್ನ, ಇದು ಮಾವಿನಕಾಯಿದು ತುರಿನಾದರೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಮಾವಿನಕಾಯಿ ತುರಿ ಮಾಡುವಾಗ ಕಾಯಿ ತುರಿ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ಮಾವಿನಕಾಯಿ ತುರಿ, ಕಿರುಳಿಕಾಯಿಂದು, ನಿಂಬೆಹಣ್ಣಂದು ಚಿತ್ರಾನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಕಾಯಿ ಬೀಜನ ಅದರೊಳಗೆ ಹಾಕ್ತೀನಿ. ಸೊ ಇದು ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ನೋಡಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮೆಣಸಿನ್ಕಾಯಿನೂ ಅಷ್ಟೇ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರಿಶಿನ ಉಪ್ಪು ಇಟ್ಟಿದ್ದೀವಲ್ವ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ. ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿ. ನೋಡಿ ಅರಿಶಿನ ಸಾಕಾದರೆ ನೀವು ಚಿತ್ರಾನ್ನ ಮಾಡಿಟ್ಕೊಂಡ್ಬಿಟ್ಟು ಮೇಲೆ ಕಾಯಿ ತುರಿ ಹಾಕ್ಕೊಂಬಿಟ್ರೆ, ಕಾಯಿ ತುರಿ, ಕಿರ್ಲಿ ಹಣ್ಣು ಜ್ಯೂಸು ಅಥವಾ ನಿಂಬೆಹಣ್ಣಿನ ಜ್ಯೂಸು ಅಥವಾ ಮಾವಿನಕಾಯಿ ತುರಿನೂ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂತಂದರೆ ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ 1-2 ನಿಮಿಷ ಫ್ರೈ ಆದದನ್ನ ಒಂದು ಕಂಟೈನರ್ಗೆ ಹಾಕಿ ಹೊರಗಡೆನೂ ಇಟ್ಕೊಬೋದು. ಒಂದು 6-15 ದಿವಸ ಇಟ್ಕೊಬೋದು. ಫ್ರಿಜ್ಜಲ್ಲಾದರೂ ಇಟ್ಕೊಬೋದು, ಏನೂ ಆಗಲ್ಲ. ಹಸಿ ಅಂಶ ಎಲ್ಲ ಇಲ್ಲೇ ಫ್ರೈ ಆಗಿರುತ್ತಲ್ವ. ನೋಡಿ, ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇಷ್ಟು ಹಾಕಿದ್ದೀನಲ್ವ, ಇದಕ್ಕೆ ಒಂದಿಷ್ಟು ತೊಗೊಂಡು